ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಟಿ ಅನು ಪ್ರಭಾಕರ್ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಚಪಲ ಚೆನ್ನಿಗರಾಯ. ಈ ಚಿತ್ರವು 1990ರಲ್ಲಿ ತೆರೆ ಕಂಡಿತು. ಅನು ಪ್ರಭಾಕರ್ ಅವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದರು. ಅವರ ಎರಡನೆಯ ಚಿತ್ರ ಸ್ವರ್ಣ ಸಂಸಾರ. ಈ ಚಿತ್ರವು 1990ರಲ್ಲಿ ತೆರೆ ಕಂಡಿತು. ಈ ಚಿತ್ರದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದರು. ಅವರ ಮೂರನೆಯ ಚಿತ್ರ ಶಾಂತಿ ಕ್ರಾಂತಿ. ಈ ಚಿತ್ರವು 1991ರಲ್ಲಿ ತೆರೆ ಕಂಡಿತು. ಈ ಚಿತ್ರದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದರು. ಅವರ ನಾಲ್ಕನೆಯ ಚಿತ್ರ ಹೃದಯ ಹೃದಯ. ಈ ಚಿತ್ರವು 1999ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಐದನೆಯ ಚಿತ್ರ ಸ್ನೇಹ ಲೋಕ. ಈ ಚಿತ್ರವು 1999ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ಆರನೆಯ ಚಿತ್ರ ಸೂರಪ್ಪ. ಈ ಚಿತ್ರವು 2000ನೇ ಇಸ್ವಿಯಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಏಳನೆಯ ಚಿತ್ರ ಶ್ರೀರಸ್ತು ಶುಭಮಸ್ತು. ಈ ಚಿತ್ರವು 2000ನೇ ಇಸ್ವಿಯಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಯಾರಿಗೆ ಸಾಲುತ್ತೆ ಸಂಬಳ. ಈ ಚಿತ್ರವು 2000ನೇ ಇಸ್ವಿಯಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಹ್ಞೂ ಅಂತೀಯ ಹ್ಞೂ ಅಂತೀಯ. ಈ ಚಿತ್ರವು 2001ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ಅಂಜಲಿ ಗೀತಾಂಜಲಿ. ಈ ಚಿತ್ರವು 2001ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 11ನೆಯ ಚಿತ್ರ ಶಾಪ. ಈ ಚಿತ್ರವು 2001ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 12ನೆಯ ಚಿತ್ರ ಕನಸುಗಾರ. ಈ ಚಿತ್ರವು 2001ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಈ ಚಿತ್ರದಲ್ಲಿ ಅನು ಪ್ರಭಾಕರ್ ಅವರು ಸಾಂಗ್ ಒಂದರಲ್ಲಿ ಕಾಣಿಸಿಕೊಂಡಿದ್ದರು. ಅವರ 13ನೆಯ ಚಿತ್ರ ಮಿಸ್ಟರ್ ಹರಿಶ್ಚಂದ್ರ. ಈ ಚಿತ್ರವು 2001ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 14ನೆಯ ಚಿತ್ರ ಶಿವಪ್ಪ ನಾಯಕ. ಈ ಚಿತ್ರವು 2001ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 15ನೆಯ ಚಿತ್ರ ವಿಶಾಲಾಕ್ಷಮ್ಮನ ಗಂಡ. ಈ ಚಿತ್ರವು 2001ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 16ನೆಯ ಚಿತ್ರ ಆಂಟಿ ಪ್ರೀತ್ಸೆ. ಈ ಚಿತ್ರವು 2001ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 17ನೆಯ ಚಿತ್ರ ಜಮೀನ್ದಾರರು. ಈ ಚಿತ್ರವು 2002ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 18ನೆಯ ಚಿತ್ರ ಅಣ್ಣಯ್ಯ ತಮ್ಮಯ್ಯ. ಈ ಚಿತ್ರವು 2002ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 19ನೆಯ ಚಿತ್ರ ತವರಿಗೆ ಬಾ ತಂಗಿ. ಈ ಚಿತ್ರವು 2002ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 20ನೆಯ ಚಿತ್ರ ಓಳು ಸಾರ್ ಬರೀ ಓಳು. ಈ ಚಿತ್ರವು 2002ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 21ನೆಯ ಚಿತ್ರ ಶ್ರೀ ಕಾಳಿಕಾಂಬ. ಈ ಚಿತ್ರವು 2003ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 22ನೆಯ ಚಿತ್ರ ನೀ ಇಲ್ಲದೆ ನಾ ಇಲ್ಲ ಕಣೆ. ಈ ಚಿತ್ರವು 2003ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 23ನೆಯ ಚಿತ್ರ ನನ್ನ ಹೆಂಡತಿ ಮದುವೆ. ಈ ಚಿತ್ರವು 2003ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 24ನೆಯ ಚಿತ್ರ ಅರ್ಧಾಂಗಿ. ಈ ಚಿತ್ರವು 2003ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 25ನೆಯ ಚಿತ್ರ ಹೃದಯವಂತ. ಈ ಚಿತ್ರವು 2003ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 26ನೆಯ ಚಿತ್ರ ಪ್ರೀತಿ ಪ್ರೇಮ ಪ್ರಣಯ. ಈ ಚಿತ್ರವು 2003ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 27ನೆಯ ಚಿತ್ರ ಬಿಸಿ ಬಿಸಿ. ಈ ಚಿತ್ರವು 2004ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 28ನೆಯ ಚಿತ್ರ ಓಕೆ ಸಾರ್ ಓಕೆ. ಈ ಚಿತ್ರವು 2004ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 29ನೆಯ ಚಿತ್ರ ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ. ಈ ಚಿತ್ರವು 2004ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 30ನೆಯ ಚಿತ್ರ ಕನಕಾಂಬರಿ. ಈ ಚಿತ್ರವು 2004ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 31ನೆಯ ಚಿತ್ರ ಸಾಹುಕಾರ. ಈ ಚಿತ್ರವು 2004ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 32ನೆಯ ಚಿತ್ರ ವರ್ಷ. ಈ ಚಿತ್ರವು 2005ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 33ನೆಯ ಚಿತ್ರ
ವುಡೀಸ್. ಈ ಚಿತ್ರವು 2005ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 34ನೆಯ ಚಿತ್ರ ಮೋಹಿನಿ. ಈ ಚಿತ್ರವು 2006ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 35ನೆಯ ಚಿತ್ರ ಸಾವಿರ ಮೆಟ್ಟಿಲು. ಈ ಚಿತ್ರವು 2006ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 36ನೆಯ ಚಿತ್ರ ನಂಬರ್ 73 ಶಾಂತಿ ನಿವಾಸ. ಈ ಚಿತ್ರವು 2007ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 37ನೆಯ ಚಿತ್ರ ಶ್ರೀ ದಾನಮ್ಮ ದೇವಿ. ಈ ಚಿತ್ರವು 2007ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 38ನೆಯ ಚಿತ್ರ ಪ್ರಾರಂಭ. ಈ ಚಿತ್ರವು 2007ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 39ನೆಯ ಚಿತ್ರ ಮುಸ್ಸಂಜೆ ಮಾತು. ಈ ಚಿತ್ರವು 2008ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 40ನೆಯ ಚಿತ್ರ ನವಶಕ್ತಿ ವೈಭವ. ಈ ಚಿತ್ರವು 2007ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 41ನೆಯ ಚಿತ್ರ ಗುಬ್ಬಚ್ಚಿಗಳು. ಈ ಚಿತ್ರವು 2009ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 42ನೆಯ ಚಿತ್ರ ಭಾಗ್ಯದ ಬಳೆಗಾರ. ಈ ಚಿತ್ರವು 2009ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 43ನೆಯ ಚಿತ್ರ ಶ್ರೀ ಬನಶಂಕರಿ ಮಾತಾ. ಈ ಚಿತ್ರವು 2010ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 44ನೆಯ ಚಿತ್ರ ಪರೀಕ್ಷೆ. ಈ ಚಿತ್ರವು 2010ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 45ನೆಯ ಚಿತ್ರ ಖೋಖೋ. ಈ ಚಿತ್ರವು 2011ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 46ನೆಯ ಚಿತ್ರ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ. ಈ ಚಿತ್ರವು 2012ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 47ನೆಯ ಚಿತ್ರ ಸಂಸಾರದಲ್ಲಿ ಗೋಲ್ಮಾಲ್. ಈ ಚಿತ್ರವು 2012ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 48ನೆಯ ಚಿತ್ರ ಗರ್ಭದ ಗುಡಿ. ಈ ಚಿತ್ರವು 2013ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 49ನೆಯ ಚಿತ್ರ ಸಕ್ಕರೆ. ಈ ಚಿತ್ರವು 2013ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 50ನೆಯ ಚಿತ್ರ ಕರಿಯ ಕಣ್ಬಿಟ್ಟ. ಈ ಚಿತ್ರವು 2013ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 51ನೆಯ ಚಿತ್ರ ಫೇರ್ ಆ್ಯಂಡ್ ಲವ್ಲಿ. ಈ ಚಿತ್ರವು 2014ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 52ನೆಯ ಚಿತ್ರ ಆಟಗಾರ. ಈ ಚಿತ್ರವು 2015ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 53ನೆಯ ಚಿತ್ರ ಶಿವಯೋಗಿ ಶ್ರೀ ಪುಟ್ಟಯ್ಯಜ್ಜ. ಈ ಚಿತ್ರವು 2016ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 54ನೆಯ ಚಿತ್ರ ಒನ್ಸ್ ಮೋರ್ ಕೌರವ. ಈ ಚಿತ್ರವು 2017ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 55ನೆಯ ಚಿತ್ರ ತುಂತುರು. ಈ ಚಿತ್ರವು 2018ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 56ನೆಯ ಚಿತ್ರ ಅನುಕ್ತ. ಈ ಚಿತ್ರವು 2019ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 57ನೆಯ ಚಿತ್ರ ರತ್ನನ್ ಪ್ರಪಂಚ. ಈ ಚಿತ್ರವು 2021ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 58ನೆಯ ಚಿತ್ರ ಜೇಮ್ಸ್. ಈ ಚಿತ್ರವು 2022ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 59ನೆಯ ಚಿತ್ರ ಬೈರಾಗಿ. ಈ ಚಿತ್ರವು 2022ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 60ನೆಯ ಚಿತ್ರ ಮೆಲೋಡಿ ಡ್ರಾಮಾ. ಈ ಚಿತ್ರವು 2023ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 61ನೆಯ ಚಿತ್ರ ಭೈರಾದೇವಿ. ಈ ಚಿತ್ರವು 2024ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 62ನೆಯ ಚಿತ್ರ ಹಗ್ಗ. ಈ ಚಿತ್ರವು 2024ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಟಿ ಅನು ಪ್ರಭಾಕರ್ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.